ಇನ್ನು ರೈಲ್ವೆ ಸ್ಟೇಷನ್ಗಳು ಕೂಡ ಮುಳುಗುವಂಥ ಸ್ಥಿತಿ. ಇನ್ನು ಹಳಿಗಳಂತೂ ಬಿಡಿ ನೀರಿನಲ್ಲಿ ಮುಳುಕೊಂಡು ಹೋಗಿವೆ. ನಾವು ತೋರಿಸ್ತಾ ಇದ್ದೀವಿ ಈಗ. ಇದು ಮುಂಬೈನ ದೃಶ್ಯಾವಳಿಗಳು. ಇನ್ನು ರೈಲು ಚಲಿಸೋದು ದೂರದ ಮಾತು. ಮಹಾರಾಷ್ಟ್ರದ ಸ್ಥಿತಿಗತಿಗಳು ಯಾವ ರೀತಿ ಇದೆ ನಾವು ತೋರಿಸ್ತಾ ಇದ್ದೀವಿ. ಸಂಚಾರ ಅಸ್ತವ್ಯಸ್ತಗೊಂಡಿದೆ, ಯಾಕಂದರೆ ಆ ಪಾಟಿ ಮಳೆ ಸುರಿದಿದೆ. ರೈಲ್ವೆ ಸ್ಟೇಷನ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಳಿಗಳ ಇಕ್ಕೆಲಗಳಲ್ಲೂ ಕೂಡ ನೀರು ತುಂಬಿದೆ ನೋಡಿ. ಇದು ರೈಲ್ವೆ ಸ್ಟೇಷನ್ಗಳ ಸ್ಥಿತಿಗತಿಗಳು. ಒಂಥರ ಟ್ರೈನು ಹಳಿ ಮೇಲೆ ಹೋಗ್ತಾ ಇದೆಯೋ ನೀರಲ್ಲಿ ಹೋಗ್ತಾ ಇದೆಯೋ ಅನುಮಾನ ಆಗಿಬಿಡುತ್ತೆ ನೋಡಿ. ಆ ಥರ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಎಡವಟ್ಟುಗಳಾಗ್ಬಿಡ್ತವೆ. ಏಕೆಂದರೆ ಹಳಿಗಳ ಕೆಳಗಡೆಗೆ ವಿಪರೀತ ಪ್ರಮಾಣದಲ್ಲಿ ಏನಾದರೂ ಈ ತನಸಿ ಆಯಿತು ಅಂತಂದರೆ, ಭೂಮಿ ನೆಂದು ಬಿಡ್ತು ಅಂದರೆ, ಕುಸಿದು ಬಿಡ್ತು ಅಂತಂದರೆ ಭಾಳ ಕಷ್ಟ. ಅದರಲ್ಲೇ ಟ್ರೈನ್ ಚಲಿಸ್ತಾ ಇದೆ. ನೀರಲ್ಲಿ ಹೋಗ್ತಿರುವಂಥ ಟ್ರೈನ್ ಅಂತ ಅದು ಭಾಸವಾಗ್ತಾ ಇದೆ. ಆ ರೀತಿ ಇದೆ ನೋಡಿ ಸ್ಥಿತಿ. ಇನ್ನು ರೈಲ್ವೆ ಸ್ಟೇಷನಲ್ಲಿ ಜನರ ಪಾಡು ಹೇಳತೀರದ್ದು. ಯಾಕಂದರೆ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಂಥ ಸ್ಥಿತಿ. ರೈಲ್ವೆ ಸ್ಟೇಷನ್ಗಳೇ ಮುಳ್ಕೊಂಡು ಹೋಗುವಂಥ ಸ್ಥಿತಿ ಬಂದಾಗ ಇನ್ನು ಜನರ ಗತಿ ಏನಾಗಬೇಕು ಲೆಕ್ಕ ಹಾಕೊಳ್ಳಿ. ಒದ್ದಾಡ್ತಾ ಇದ್ದಾರೆ ಜನಗಳು. ರೈಲು ಸಂಚಾರ ಸ್ಥಗಿತಗೊಂಡಿದೆ ನಿರಂತರ ಮಳೆಯಿಂದಾಗಿ. ಇನ್ನೊಂದು ಕಡೆಗೆ ಈ ಟ್ರೈನನ್ನೇ ಅವಲಂಬಿಸಿರುವಂಥ ಜನಗಳಿದಾರಲ್ಲ, ಪರದಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಮುಂಬೈನಲ್ಲಿ ಈ ಮೆಟ್ರೋ ಟ್ರೈನ್ಗಳ ಮೇಲೆ ಬಹಳಷ್ಟು ಜನ ಅವಲಂಬನೆ ಆಗಿದ್ದಾರೆ. ಬಸ್ಗಳ ಮೇಲೆ ಬಹಳಷ್ಟು ಜನ, 24 ಗಂಟೆ ಜನ ಹೋಗ್ತಿರ್ತಾರೆ ಆ ಕಡೆಗೆ ಇಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಯಾಕಂದರೆ ಅದು ಈ ನಿದ್ರಿಸದ ನಗರಿ ಮುಂಬೈ ಅನ್ನೋದು. ಅಂಥ ಮುಂಬೈನಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದೆ. ಕೆಲವೊಂದು ಕಡೆಗೆ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಬರೀ ಒಂದು ದಿನದ ಮಳೆ ಈ ಪಾರ್ಟಿ ಅವಾಂತರಗಳನ್ನು ತಂದೊಡ್ಡಿದೆ.